ಯೋಚನೆ ಮಾಡ್ತಾ ಇದ್ದ. ಆದರೆ ನೋಡಿ, ಋಷಿಗಳು ಅಭಿಮಂತ್ರಿಸಿಕೊಟ್ಟ ಫಲದ ಪುಣ್ಯ ಏನಿದೆ, ಶಕ್ತಿ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಈ ಹಣ್ಣನ್ನ ಹಸುವಿಗೆ ಕೊಟ್ಲು, ಹಸುವು ಗರ್ಭಿಣಿ ಆಯಿತು. ತಿಂಗಳು ಕಳೆದಾಗೆ ಇವಳ ತಂಗಿ, ಆ ದುಂದುಲಿಯ ತಂಗಿ, ಒಂದು ಮಗುವನ್ನ ಹೆತ್ಲು. ಇವಳು ನನಗೆ ಮಗು ಆಯಿತು ಅಂತ ತಿಳಿಸಿದ್ಲು. ಬಹಳ ಖುಷಿಯಾಯಿತು ಆತ್ಮದೇವನಿಗೆ. ಅವನು ಬಂದು ನಾಮಕರಣ ಮಾಡಿದ. ಏನು ಅಂತ ಹೇಳಿದ್ರು, ದುಂದುಕಾರಿ ಅಂತ ಆ ಮಗುವಿಗೆ ನಾಮಕರಣ ಮಾಡಿದ. ಅದಾಗಿ ಒಂದು 4-5 ತಿಂಗಳಾಗುತ್ತಾ ಇದ್ದಾಗೆ ಇವನ ಹಟ್ಟಿಯಲ್ಲಿ ಹಸುವು ಕೂಡ ಹಡೀತು, ಕರುವನ್ನಲ್ಲ, ಮಗುವನ್ನ. ಅದು ಆಶ್ಚರ್ಯ. ಯಾಕಂತ ಹೇಳಿದ್ರೆ ಫಲ ಮಂತ್ರಿಸಿಕೊಟ್ಟದ್ದು, ಒಂದು ಮಗುವನ್ನ ಹಡಿತು ಹಸು. ಆದರೆ ಅದಕ್ಕೆ ಅಮ್ಮನ ಕಡೆಯಿಂದ ಬಂದದ್ದೇನು ಅಂದ್ರೆ ಕಿವಿ ಮಾತ್ರ ಹಸುವಿನಾಗಿತ್ತು. ಉಳಿದದೆಲ್ಲ ಮನುಷ್ಯರ ಹಾಗೆ. ಅದಕ್ಕೆ ಆ ಮಗುವಿಗೆ ಗೋಕರ್ಣ ಅಂತಾನೆ ಕರೀಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಕೂಡ. ಗೋವಿನ ಹಾಗೆ ಕಿವಿ ಇತ್ತು.